ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ವೀರಣ್ಣ ಚರಂತಿಮಠ ಅವರನ್ನ ಬಾಗಲಕೋಟೆಯಿಂದ ಮತ್ತು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆ ಮಾಡಿದೆ. ಆದರೆ ಕಾಂಗ್ರೆಸ್ ಮಾತ್ರ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಇನ್ನೂ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಬಿಕಾಸ್ ಎರಡೂ ಕ್ಷೇತ್ರಗಳು ತಲೆನೋವಾಗಿ ಕೂತಿದ್ದಾವೆ. ದಾವಣಗೆರೆಯಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಮತ್ತು ಎಸ್ ಮಲ್ಲಿಕಾರ್ಜುನ್ ಸಚಿವರ ಮಗ ಸಮರ್ಥ್ಗೆ ಆಲ್ಮೋಸ್ಟ್ ಆಲ್ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳಿತ್ತು. ಯಾಕೆ ಅಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸಲ್ಮಾನ ಸಮುದಾಯದ ಓಟ್ಗಳೇ ನಿರ್ಣಾಯಕ ಮತ್ತು ಸುಮಾರು 80,000 ಓಟ್ನಷ್ಟು ಮುಸಲ್ಮಾನ ಸಮುದಾಯದ ಮತಗಳಿವೆ. ಹೀಗಾಗಿ ಮುಸಲ್ಮಾನ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹ ಜೋರಾಗಿತ್ತು. ಈ ಮಧ್ಯೆ ಕಮಿಟಿ ಮಾಡಿದ್ರು. ಕಮಿಟಿಯಲ್ಲಿ ನೋಡಿ ಈಶ್ವರ್ ಖಂಡ್ರೆ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ತನ್ವೀರ್ ಸೇಠ್ ಅವರು ಸೇರಿದಂತೆ ರೇವಣ್ಣ ಅವರು, ಎಂ ರೇವಣ್ಣ ಅವರು, ಈ ರೀತಿ ಬಹಳಷ್ಟು ಸಮುದಾಯದ ನಾಯಕರುಗಳು ಅಲ್ಲಿದ್ರು. ಅವರೆಲ್ಲರ ಅಭಿಪ್ರಾಯವನ್ನ ಪಡೆದು ಅಲ್ಲಿ ಟಿಕೆಟ್ ಘೋಷಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತ ಇತ್ಯರ್ಥಕ್ಕೆ ಬಂದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಮರ್ಥ್ ಅವರ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಒಳ್ಳೆ ಚಾನ್ಸ್ ಇತ್ತು ಕಾಂಗ್ರೆಸ್ಗೆ, ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವಂತದ್ದು. ಆದ್ರೆ ಏನ್ ಮಾಡೋದು, ಪವರ್ಫುಲ್ ಪರ್ಸನ್ಸ್ ಬಿಡಬೇಕಲ್ಲ ಲಾಬಿ. ಸೊ ಎಸ್ ಮಲ್ಲಿಕಾರ್ಜುನ್ ಅವರು ಒಬ್ಬ ಸಚಿವರು, ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಸೀನಿಯರ್ ಲೀಡರ್, ಅವ್ರ ಕ್ಷೇತ್ರ, ಅವ್ರ ಫ್ಯಾಮಿಲಿಗೆ ಬರ್ಬೇಕು ಅನ್ನೋದು ಫ್ಯಾಮಿಲಿಯ ಆಗ್ರಹ. ಈ ಮಧ್ಯೆ ಬಾಗಲಕೋಟೆಯಲ್ಲೂ ಕೂಡ ಟಿಕೆಟ್ ವಿಚಾರ ಕಗ್ಗಂಟಾಗಿಯೇ ಉಳಿದಿದೆ. ಯಾಕೆ ಅಂದ್ರೆ ಅಲ್ಲಿ HY ಮೇಟಿ ಅವರ 3 ಜನ, ಒಬ್ಬ ಪುತ್ರಿ, ಇಬ್ಬರು ಪುತ್ರರು, ಒಬ್ರು ಪುತ್ರಿ, ಮಾದೇವಿ ಮೇಟಿ, ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ, 3 ಜನ ನನಗ್ ಬೇಕು ಟಿಕೆಟ್ ಅಂತ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದ್ ರೌಂಡ್ ಮಾತಾಡಿದ್ದಾರೆ. ಇಬ್ರು ಮಕ್ಕಳು ಗಂಡ್ಮಕ್ಳು ಒಪ್ಕೊಂಡ್ರಂತೆ, ಆದ್ರೆ ಪುತ್ರಿ ಮಾತ್ರ ಒಪ್ಕೊಂಡಿಲ್ಲ ಅಂತೆ. ಸೊ ವಯಾ ಮೀಡಿಯಾ ಯಾರನ್ನಾದ್ರೂ ಒಬ್ಬರನ್ನ ಫೈನಲ್ ಮಾಡ್ತಾರೆ. ಬಟ್ ಎರಡೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಕ್ಷೇತ್ರಗಳು. ಯಾವ ಪಕ್ಷ ಆಡಳಿತದಲ್ಲಿದೆ ಆ ಪಕ್ಷದ ಮೇಲೆ ತುಂಬಾ ಒತ್ತಡ ಇರುತ್ತೆ. ಯಾಕಂದ್ರೆ ಉಪಚುನಾವಣೆಯನ್ನ ಹೇಗಾದ್ರೂ ಮಾಡಿ ಅವ್ರು ಗೆಲ್ಲಲೇಬೇಕು. ಒಂದ್ ವೇಳೆ ಉಪಚುನಾವಣೆ ಗೆಲ್ಲಿಲ್ಲ ಅಂತ ಅಂದರೆ ಆಡಳಿತ ವಿರೋಧಿ ಅಲೆ ಆರಂಭ ಆಗಿದೆ ಅನ್ನುವಂತಹ ಸೂಚನೆ, ಅದು ಆರಂಭಿಕ ಸೂಚನೆ. ಸೊ ಆ ತರದ ಸೂಚನೆ ಜನರ ಮನಸ್ಸಿನಲ್ಲಿ ಮೂಡಬಾರ್ದು, ಆ ಭಾವನೆ ಮೂಡಿಸೋದಕ್ಕೆ ಬಿಡಬಾರ್ದು ಅನ್ನುವಂತಹ ಒಂದು ದೃಢ ನಿರ್ಧಾರ ಇರುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಗೆಲ್ಲೋದಕ್ಕೆ ಬೇಕಾದ ಎಲ್ಲಾ ರಣತಂತ್ರವನ್ನು ಸಿದ್ದರಾಮಯ್ಯನವರು ಹೆಣೆದಿರ್ತಾರೆ. ಬಟ್ ಬಿಜೆಪಿ ಕೂಡ ಈ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಮುಂದಿನ 2028ರ ಚುನಾವಣೆಗೆ ಒಂದು ಸಂದೇಶವನ್ನ ರವಾನೆ ಮಾಡಿ ಜನರ ಭಾವನೆಗಳು ಹೀಗಿದೆ ಅಂತ ಪಕ್ಷವನ್ನ ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಅವರು ಕೂಡ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಎರಡೂ ಕ್ಷೇತ್ರಗಳಲ್ಲಿ ಅಂತ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಎರಡು ಕ್ಷೇತ್ರದಲ್ಲೂ ತರಿಸಿದ್ದೀನಿ ನಾನು. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವ್ರ ಅಭಿಪ್ರಾಯಗಳೆಲ್ಲ ನಾನು ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವರೆಲ್ಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾಯಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀವಿ. ಅಲ್ಲೇ ಎರಡು ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡಿ. ಆ ಉಪಚುನಾವಣೆಯಲ್ಲಿ ನಮ್ಮ ಬೇರೆಯವರು ಯಾರೂ ಟಿಕೆಟ್ ಕೇಳಲಿಲ್ಲ. ಕಾರಣ ಹಿರಿಯ ಮನುಷ್ಯರಿದ್ರೆ ಅವ್ರ ಮನೆಗೆ ಕೊಡಬೇಕು ಹಾಗೆ ಅಂತಕ್ಕಂಥ ಅಭಿಪ್ರಾಯವನ್ನು ಮತಕ್ಷೇತ್ರದ ಎಲ್ಲ ಹಿರಿಯರು ಏನು ಅವ್ರ ಮನೆಗೆ ಕೊಡಿ ಅಂತೇನು ಹೇಳಿದ್ದಾರೆ. ಆ ಆಕಾಂಕ್ಷಿಗಳಿದ್ದಾಗ್ಯೂ ಬೇಡ ಅಂದವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರು ಬರ್ತಾರಂತ ತರಾತುರಿಯಲ್ಲಿ ಏನು ಮುಳುಗಡೆ ಪ್ರದೇಶದ ಫಲಾನುಭವಿಗಳಿಗೆ ಚೆಕ್ ಕೊಟ್ಟಿದ್ದಾರಂತೆ. ಆದ್ರೆ ಇನ್ನು ಹಣನೇ ಕ್ರೆಡಿಟ್ ಆಗಿಲ್ವಂತೆ. RB ತಿಮ್ಮಾಪುರ ಅವರು ಉಸ್ತುವಾರಿ ಸಚಿವರು, ಅವ್ರ ಹೆಸರ ಮೇಲೆ ಎಲ್ಲರೂ
ಬಡ್ಕತಾ ಇದ್ದಾರೆ. ಕರೆಕ್ಟ್ ಅಮ್ಮ.